ವೀಕ್ಷಕರಿಗೆ ಸಹ ಕರ್ತನ ನಾಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಕಳೆದ ಸಂಚಿಕೆಗಳಲ್ಲಿ ನಾವು ಕರ್ತನ ನಾಮದ ಮಹಿಮೆಯ ಬಗ್ಗೆ, ಕರ್ತನ ನಾಮ ಅದರ ಇರುವಂಥ ಆಶೀರ್ವಾದಗಳು, ಅದರ ಪ್ರಾಮುಖ್ಯತೆಗಳನ್ನು ಚುರುಕಾಗಿ ನಾವು ಕೇಳ್ತಾ ಬಂದಿದ್ವಿ. ಪ್ರಿಯ ವೀಕ್ಷಕರೇ, ಇಂದು ಕೂಡ ಅದರ ಬಗ್ಗೆ ನಮ್ಮ ಮಧ್ಯೆಯಲ್ಲಿ ತಿಳಿಸುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸರೆ ಟಿ ವಿ ಚಾನಲ್ ಪರವಾಗಿ ನಾನು ಸ್ವಾಗತ ಬಯಸ್ತೇನೆ. ಸ್ವಾಗತ ಪಾಸ್ಟರ್. ಕಳೆದ ಸಂಚಿಕೆಗಳಲ್ಲಿ ಈ ಕರ್ತನ ನಾಮದ ಬಗ್ಗೆ, ಅದರಿಂದ ಬರುವಂಥ ಆಶೀರ್ವಾದಗಳು, ಅದರ ಪ್ರಾಮುಖ್ಯತೆಗಳು, ಯಾಕೆ ನಾವು ಕಲಿಬೇಕು ನಮಗೆ ಚುರುಕಾಗಿ ತಿಳಿಸ್ತಾ ಬಂದಿದ್ದೀರಿ ಪಾಸ್ಟ್ರೆ. ಇಂದು ಪಾಸ್ಟ್ರೆ ಆ ಒಂದು ಸತ್ಯವೇದದಲ್ಲಿ ನಾವು ಧ್ಯಾನಿಸ್ತಾ ಬರೋದಾದ್ರೆ ಯಾವ ರೀತಿ ನಾವು ಕರ್ತನನ್ನು ಆರಾಧಿಸ್ಬೋದು, ಯಾವ ಇದರಲ್ಲಿ ಅದು ಹೇಳ್ಬೋದಾ ಪಾಸ್ಟ್ರೆ? ಖಂಡಿತವಾಗಿ ನಾನು ನೆನೆಸ್ತೇನೆ, ನಾವು ಕರ್ತನ ನಾಮದ ಬಗ್ಗೆ ಕಲಿಯುವಾಗ ಪ್ರಾರಂಭದಿಂದಲೇ ಕಲಿಯುವಂಥದ್ದು ಒಳ್ಳೆಯದು ಎಂಬುದಾಗಿ ನಾನು ನೆನೆಸ್ತೇನೆ. ಬಹುತೇಕ ನಮ್ಮ ವೀಕ್ಷಕರು ದೇವರ ವಾಕ್ಯದ ಬಗ್ಗೆ ಕೆಲವೊಬ್ಬರಿಗೆ ಒಳ್ಳೆಯ ಜ್ಞಾನ ಇರುವವರಿದ್ದಾರೆ, ಕೆಲವೊಬ್ಬರು ಇದೀಗ ಕಲಿಯುವಂಥವರಿದ್ದಾರೆ, ಇನ್ನು ಕೆಲವೊಬ್ಬರಿಗೆ ತಕ್ಕ ಮಟ್ಟಿಗೆ ಜ್ಞಾನ ಇರುವಂಥವರಿದ್ದಾರೆ, ಕೆಲವೊಬ್ಬರಿಗೆ ದೇವರ ವಾಕ್ಯದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಸಂದೇಹಗಳು ಅಥವಾ ಗೊಂದಲಗಳು ಇರುವಂಥವರು ಕೂಡ ಇರ್ತಾರೆ, ಕೆಲವೊಬ್ಬರು ಹೊಸಬರು ಕೂಡ ಇರ್ತಾರೆ. ಏನಿದ್ರು ನಾವು ಪ್ರಾರಂಭದಿಂದ ನೋಡಿಕೊಂಡು ಬರೋಣ. ಇನ್ನು ನಮ್ಮ ವೀಕ್ಷಕರಲ್ಲಿ ನಮ್ಮ ಈ ಒಂದು ಅಧ್ಯಯನದಲ್ಲಿ ಭಾಗವಹಿಸ್ತಿರುವಂಥ ಬಹುತೇಕ ಜನರಿಗೆ ಯೇಸು ಸ್ವಾಮಿಯ ಬಗ್ಗೆ ಅವರು ಕೇಳಿರ್ತಾರೆ. ದೇವರ ನಾಮ ಯೆಹೋವ ಅಥವಾ ಯೇಸು, ಈ ನಾಮವನ್ನು ಅವರು ಕೇಳಿರ್ತಾರೆ. ಆದರೆ ಅದಕ್ಕೆ ಆ ನಾಮಕ್ಕೆ ಸಂಬಂಧಪಟ್ಟಂಥ ಉಳಿದ ವಿಷಯಗಳನ್ನು, ಟೈಟಲ್ಸನ್ನು ನಾವು ಕಲಿತಾ ಬರುವಾಗ ನಮಗೆ ನಂಬಿಕೆಯಲ್ಲಿ ಇನ್ನೂ ಬಲಗೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾಗಿ ನಾವು ಪ್ರಾರಂಭದಿಂದಲೇ ಇರುವಂಥ ಕೆಲವೊಂದು ವಿಷಯಗಳನ್ನು ಅಥವಾ ನಾಮವನ್ನು ತೆಗೆದುಕೊಂಡು ಬರೋಣ. ಮತ್ತು ನಾವು ಕನ್ನಡ ಭಾಷೆಯಲ್ಲಿ ಅಥವಾ ಬೇರೆ ಭಾಷೆಗಳು, ತಮಿಳು ಇರ್ಬೋದು, ಮಲಯಾಳಂ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಈ ಭಾಷೆಗಳಲ್ಲಿ ಮೂಲ ಭಾಷೆಯಲ್ಲಿ ಕೊಡಲ್ಪಟ್ಟಿರುವ ಹಾಗೆ ನಾಮಗಳನ್ನು ಕೊಟ್ಟಿಲ್ಲ. ಮೂಲ ಭಾಷೆಯಲ್ಲಿ ಏನು ನಾಮದ ಬಗ್ಗೆ ಕೊಡಲಾಗಿದೆ ಅದನ್ನು ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಕೊಡುವಾಗ ಹೆಚ್ಚು ಕಡಿಮೆ ಭಾಷಾಂತರ ಮಾಡಿ ಕೊಟ್ಟಿದ್ದಾರೆ. ಹಾಗಿರುವುದರಿಂದ ಮೂಲ ಭಾಷೆಯಲ್ಲಿರುವಂಥ ಎಲ್ಲ ಹೆಸರುಗಳು ನಮಗೆ ನಮ್ಮ ಈಗಿನ ಭಾಷಾಂತರದಲ್ಲಿ ಇಲ್ಲ, ಅದನ್ನು ಭಾಷಾಂತರ ಮಾಡಿ ಅರ್ಥವನ್ನು ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ನಾವು ಹೇಳುವಂಥ ಈ ಶಬ್ದಗಳು ನಮ್ಮ ಬೈಬಲ್ದಲ್ಲಿ ಎಲ್ಲಿದೆ ಎಂಬ ಪ್ರಶ್ನೆಯನ್ನು ಹಾಕಲಿಕ್ಕೆ ಹೋದರೆ ನಮಗೆ ಕನ್ನಡ ಭಾಷಾಂತರದಲ್ಲಿ ನಮಗೆ ಎಲ್ಲವುಗಳು ಸಿಗಲ್ಲ, ಇಂಗ್ಲೀಷ್ ಭಾಷಾಂತರದಲ್ಲೂ ಸಿಗಲ್ಲ. ಇಂಗ್ಲೀಷ್ ಭಾಷಾಂತರದಲ್ಲಿ ಯೆಹೋವ ಎಂಬ ಟ್ರಾನ್ಸ್ಲೇಷನ್ನೇ ಮಾಡಲಿಲ್ಲ, ಅವರು ಲಾರ್ಡ್ ಅಂತಲೇ ಮಾಡಿಬಿಟ್ಟಿದ್ದಾರೆ. ಈಗ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಎಂಬಂಥ ಒಂದು ಭಾಷಾಂತರಕ್ಕೆ ಏನು ಮಾಡಿದ್ದಾರೆ, ಇಂಗ್ಲೀಷಲ್ಲಿ LORD ಕ್ಯಾಪಿಟಲ್ ಲೆಟರ್ಸನ್ನು, ಬ್ಲಾಕ್ ಲೆಟರ್ಸನ್ನು ಕೊಟ್ಬಿಟ್ಟಿದ್ದಾರೆ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ಲಾರ್ಡ್, ಕರ್ತನಾಗಿರೋ ಲಾರ್ಡ್ ಜೀಸಸ್ ಅಂತ ಏನು ಬರ್ತದೆ, ಅದಕ್ಕೆ ಅವ್ರೇನು ಮಾಡಿದ್ದಾರೆ, L ಕ್ಯಾಪಿಟಲ್ ಮತ್ತು 3 ಅಕ್ಷರಗಳು ORDಯನ್ನು ಸ್ಮಾಲ್ ಲೆಟ್ರಲ್ಲಿ ಕೊಟ್ಟಿದ್ದಾರೆ. LORD ಕ್ಯಾಪಿಟಲ್ ಲೆಟರ್ಸಲ್ಲಿ, ಫುಲ್ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಲಾರ್ಡ್ ಅಂತಲೂ, ಎಲ್ ಮಾತ್ರ ಕ್ಯಾಪಿಟಲ್, ಉಳಿದಂಥದ್ದು ಸ್ಮಾಲ್ ಲೆಟರ್ ಇರುವುದಾದರೆ ಇಂಗ್ಲೀಷಲ್ಲಿ ಅದು ಹೊಸ ಒಡಂಬಡಿಕೆಯ ಲಾರ್ಡ್ ಅಂತ ನಮಗೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಇಬ್ರಿಯ ಭಾಷೆ ಮತ್ತು ಅರಾಮಿಕ್ ಭಾಷೆಯಲ್ಲಿ ಬರೆಯಲ್ಪಟ್ಟ ಹಳೆ ಒಡಂಬಡಿಕೆ, ಅಂದರೆ ಅರಾಮಿಕ್ ಭಾಷೆಯಲ್ಲಿ ಕೆಲವು ಅಧ್ಯಾಯಗಳಷ್ಟೇ, ಉಳಿದಿದ್ದು 99.5 ಅಥವಾ 99.9 ಅಂತಲೂ ಹೇಳ್ಬೋದು. ಪೂರ್ತಿ ಇಬ್ರಿಯ ಭಾಷೆಯಲ್ಲಿ ಹಳೆ ಒಡಂಬಡಿಕೆ ಬರೆಯಲಾಗಿದ್ದು ಮತ್ತು ಹೊಸ ಒಡಂಬಡಿಕೆ ಬರೆಯಲಾಗಿದ್ದು ಗ್ರೀಕ್ ಭಾಷೆಯಲ್ಲಿ. ಹಾಗಾಗಿ ಈ ಮೂಲ ಭಾಷೆಯಲ್ಲಿ ನಮಗೆ ಇದನ್ನು ಓದುವಾಗ ಈ ಶಬ್ದಗಳು ಸಿಗ್ತವೆ ಇನ್ನು ಮುಂದೆ ನಾವು ಕಲಿಯುವಂಥ ಬಹುತೇಕ. ಆದರೆ ಕೆಲವೊಂದು ನಮ್ಮ ಭಾಷಾಂತರದಲ್ಲಿ ಕೂಡ ಕೆಲವೊಂದು ಕಡೆಗಳಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಒಂದು ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಂಡು ನಾವು ಇವತ್ತು ತೆಗೆದುಕೊಳ್ಳುವಂಥ ನಾಮವನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ. ಆದಿಕಾಂಡ ಅದರ 1ನೇ ಅಧ್ಯಾಯ 1ನೆಯ ವಾಕ್ಯವನ್ನೇ ನಾವು ಪ್ರಾರಂಭದಲ್ಲಿ ತೆಗೆದುಕೊಳ್ಳೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಸಾಕು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಇಂಗ್ಲೀಷಲ್ಲಿ ನೋಡ್ತೇವೆ, ಇನ್ ದಿ ಬಿಗಿನಿಂಗ್ ಲಾರ್ಡ್ ಅಥವಾ ಗಾಡ್ ಕ್ರಿಯೇಟೆಡ್ ಹೆವನ್ ಆ್ಯಂಡ್ ದಿ ಅರ್ತ್, ಹೆವನ್ಸ್ ಆ್ಯಂಡ್ ದಿ ಅರ್ತ್ ಅಂತ ನೋಡ್ತೇವೆ, ಅಥವಾ ಗಾಡ್ ಕ್ರಿಯೇಟೆಡ್ ದಿ. ಈಗ ಈ ದೇವರು ಅಂತ ನಾವೇನು ಇಲ್ಲಿ ನೋಡಿದ್ದೇವೆ, ಇದು ನಮ್ಮ ಕನ್ನಡ ಭಾಷಾಂತರ. ನಮ್ಮ ಭಾರತೀಯ ಭಾಷೆಗಳಲ್ಲಿ ವಿಶೇಷವಾಗಿ ಕನ್ನಡದಲ್ಲಿ ದೇವರು, ಮಲಯಾಳಂದಲ್ಲಿ ಬರುವಾಗ ದೈವಂ, ಇನ್ನು ತಮಿಳಲ್ಲಿ ಬರುವಾಗ ಆಂಡವರ್, ಹಿಂದಿಯಲ್ಲಿ ಪರಮೇಶ್ವರ್, ಈ ರೀತಿ ಭಾಷಾಂತರ ಬರ್ತದೆ. ಇಲ್ಲಿ ನಾವು ನೋಡ್ತೇವೆ ದೇವರು. ಇದನ್ನು ಮೂಲ ಭಾಷೆಯಲ್ಲಿ ತೆಗೆದುಕೊಳ್ಳುವಾಗ ಅದು ಏಲೋಹಿಮ್ ಎಂಬುದಾಗಿ
ನಾವು ನೋಡ್ತೇವೆ. ಅದಕ್ಕೆ ನಾವು ಈ ಮಾಡುವಂಥ ಸ್ಟಡಿ ನಮಗೆ ಮೂಲ ಭಾಷೆಯಲ್ಲಿ ಹೇಗಿದೆ ಮತ್ತು ಅದರ ಆ ಮೂಲ ಭಾಷೆಯ ಅರ್ಥದಲ್ಲಿ ಎಷ್ಟು ಡೆಪ್ತ್ ಇದೆ ಎನ್ನುವಂಥದ್ದು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದರ ಆ ಮೂಲ ಭಾಷೆಯ ಡೆಪ್ತು ಅಥವಾ ಆಳ ಎಷ್ಟಿದೆ, ನಮಗೆ ದೇವರನ್ನು ಅತ್ಯಂತ ಆಳವಾಗಿ ಕಲಿತು ಪೂರ್ತಿ ದೇವರನ್ನು ಕಲೀಲಿಕ್ಕೆ ಮನುಷ್ಯನಿಗೆ ನಮಗೆ ಸಾಧ್ಯ ಇಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತೆ, ಪ್ರಕಟಿಸಲ್ಪಟ್ಟವುಗಳನ್ನು ನಾವೇನು ಮಾಡ್ಬೋದು, ಕಲಿಯಬಹುದು. ಮರೆಯಾಗಿರುವಂಥದ್ದು ಯೆಹೋವನಿಗೆ ಸಂಬಂಧಪಟ್ಟದ್ದು ಅಥವಾ ದೇವರಿಗೆ ಸಂಬಂಧಪಟ್ಟ, ಅದನ್ನು ನಮಗೆ ಕಲೀಲಿಕ್ಕೆ ಎಂದಿಗೂ ಆಗಲ್ಲ. ದೇವರ ಪೂರ್ತಿ ವ್ಯಕ್ತಿತ್ವವನ್ನು ನಾವು ಕಲಿಬೇಕು ಅಂತೇಳಿದರೆ ಅದು ಈ ನಶ್ವರವಾಗಿ ಸ್ವಲ್ಪ ಕಾಲ ಇರುವಂಥ ಬರೇ ಲಿಮಿಟೆಡ್ ಆದಂಥ, ಅದು ಲಿಮಿಟೆಡಲ್ಲೇ ಲಿಮಿಟೆಡ್. ನಮ್ಮ ಬಗ್ಗೆನೇ ನಮಗೆ ಸರಿ ಗೊತ್ತಿಲ್ಲ, ನಮ್ಮ ಶರೀರದ ಬಗ್ಗೆನೇ ನಮಗೆ ಸರಿ ಗೊತ್ತಿಲ್ಲ. ಗಂಡ ಹೆಂಡತಿಗೆ ಎಲ್ಲಿ ಬರುವಾಗ ಗಂಡನಿಗೆ ಹೆಂಡತಿ ಬಗ್ಗೆನೇ 100% ಗೊತ್ತಿರೋದಿಲ್ಲ, ಹೆಂಡತಿ ಗಂಡನ ಬಗ್ಗೆನೇ 100% ಗೊತ್ತಿರೋದಿಲ್ಲ. ಇನ್ನು ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆನೂ ಗೊತ್ತಿರೋದಿಲ್ಲ ಪೂರ್ತಿಯಾಗಿ, ಮಕ್ಕಳಿಗೆ ತಂದೆ ತಾಯಿಗಳ ಬಗ್ಗೆನೂ ಪೂರ್ತಿಯಾಗಿ ಗೊತ್ತಿರೋದಿಲ್ಲ. ಹೀಗಿರುವಾಗ ನಮಗೆ ಸರ್ವಶಕ್ತನಾಗಿ ದೇವರನ್ನು 100% ಕಲಿಯುವುದಕ್ಕೆ, ಕಲಿತು ಪಾರಂಗತರಾಗಲಿಕ್ಕೆ ಅಥವಾ ಕಲಿತು ನಾವು ಪರಿಪೂರ್ಣ ಜ್ಞಾನಿ ಆಗಲಿಕ್ಕೆ ನಮಗೆ ಎಂದಿಗೂ ಸಾಧ್ಯವಿಲ್ಲ. ಅದರ ಅರ್ಥ ನಮಗೆ ದೇವರ ಬಗ್ಗೆ ಕಲೀಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅಲ್ಲ, ದೇವರು ನಮಗೆ ಪ್ರಕಟಿಸಿದ್ದನ್ನು ನಾವು ಕಲಿಬೋದು. ನಮ್ಮ ರಕ್ಷಣೆಗೂ ನಮ್ಮ ನಿತ್ಯ ಜೀವಿತಕ್ಕೂ ಮತ್ತು ನಾವು ತಿಳಿಯಬೇಕೆಂದು ದೇವರು ಏನು ಅಪೇಕ್ಷಿಸಿದ್ದಾರೆ ಅದನ್ನು ಈ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ. ಅದರಲ್ಲಿ ಇರುವಂಥ ವಾಕ್ಯದ ಆಧಾರದಲ್ಲಿ ನಮಗೆ ಕಲಿಬೋದು. ಈ ವಾಕ್ಯವನ್ನು ಇನ್ನು ನಾವು ಧ್ಯಾನ ಮಾಡುವಾಗ ದೇವರು ನಮ್ಮೊಂದಿಗೆ ಬೇರೆ ವಾಕ್ಯಗಳನ್ನೆಲ್ಲ ಕೊಟ್ಟು, ಅದೇ ಬೈಬಲಿನ ಬೇರೆ ಬೇರೆ ವಾಕ್ಯದ ಭಾಗಗಳನ್ನು ಅದಕ್ಕೆ ಸರಿಯಾಗಿ ಜೋಡಿಸಿ ಕೊಟ್ಟು ನಮಗೆ ಅರ್ಥವನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ನಾವು ಕಲಿತಾ ಹೋಗಿ ವಾಕ್ಯದ ಬೇಸನ್ನು ಬಿಟ್ಟು ಹೋಗಬಾರ್ದು. ನಾವು ಸ್ಟಡಿ ಮಾಡ್ತಾ ಹೋಗ್ತಾ ಇದ್ದೇವೆ, ಸ್ಟಡಿ ಮಾಡ್ತಾ ಜ್ಞಾನ ಪಡೆದುಕೊಂಡು ಕೊನೆಗೆ ಬಂದಾಗ ಬೇಸ್ನಿಂದ ಹೋಗಿಬಿಟ್ಟಿದ್ದೇವೆ. ಹಾಗಾಗಬಾರ್ದು. ನಾವು ಈ ಬೇಸ್ನಲ್ಲಿ ನಿಂತುಕೊಂಡು ಈ ಒಂದು ದೇವರ ವಾಕ್ಯದಲ್ಲೇ ಇದ್ದುಕೊಂಡು ದೇವರ ವಾಕ್ಯದ ಆಧಾರದಲ್ಲೇ ನಾವು ದೇವರ ವಾಕ್ಯವನ್ನು ಕಲಿಯಬೇಕು. ಕಲಿತು ಒಂದು ನಮ್ಮ ಜ್ಞಾನ ದೇವರ ವಾಕ್ಯದ ಬೇರೆ ಭಾಗಗಳಿಗೆ ವಿರೋಧವಾಗುವಂಥ ರೀತಿಯಲ್ಲಿ ಕೂಡ ಕಲಿಯುವಂಥದ್ದು ದೇವರ ವಾಕ್ಯವಲ್ಲ. ಅದು ನಮ್ಮ ಜ್ಞಾನ, ಲೋಕದ ಜ್ಞಾನ ಮತ್ತು ತಪ್ಪಾದ ಕಾರ್ಯಗಳನ್ನು ನಾವು ಸೇರಿಸಿಕೊಂಡು ಕಲಿತು ಕೂಡ ಹಾಗೆ ಆಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ದೇವರ ವಾಕ್ಯ ಕಲಿಯುವಾಗ ದೇವರ ವಾಕ್ಯದಲ್ಲಿ ನಿಂತುಕೊಂಡು ನಾವು ಕಲಿಯಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ ಎಲೋಹಿಮ್ ಎಂಬಂಥ ವಿಷಯವನ್ನು ನಾವು ಕಲಿಯುವರಾಗಿದ್ದೇವೆ. ಫಸ್ಟ್ ಅಲ್ಲ, ಅದರ ಮಧ್ಯದಲ್ಲಿ ಈ ಎಲೋಹಿಮ್ ಎಂಬಂಥ ಕನ್ನಡದಲ್ಲಿ ಎಲ್ಲ, ಕನ್ನಡ ನಮ್ಮ ಈ ಬೈಬಲಲ್ಲಿ ಎಲ್ಲ ಇದೆಯಾ ಫಸ್ಟೇ? ಕನ್ನಡದಲ್ಲಿ ಎಲೋಹಿಮ್ ಎಂಬುದಾಗಿ ಎಲ್ಲೂ ಕೂಡ ನಮಗೆ ನೇರವಾಗಿ ನೋಡಲಿಕ್ಕೆ ಸಾಧ್ಯವಾಗಲ್ಲ. ಅದನ್ನು ನಿಮಗೆ ಹೇಳ್ತೇನೆ. ಎಲೋಹಿಮಿಗೆ ಒಂದು ಶಾರ್ಟ್ ಫಾರ್ಮ್ ಉಂಟು, ಅದನ್ನು ಕನ್ನಡದಲ್ಲಿ ಎಲ್ಲ ಕಡೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅದನ್ನು ಬಿಡಿಸಿ ಕಲಿತಾಗ ಮಾತ್ರ ನಮಗೆ ಅದನ್ನು ಅರ್ಥ ಮಾಡಿ. ಈಗ ನೋಡಿ, ಬೆತ್ತೇಲ್ ನಮಗೆ ಬೆತ್ತೇಲ್ ಅನ್ನುವಂಥದ್ದು ಬೈಬಲ್ ಓದುವಂಥ ಇವ್ಯಾಂಜಲಿಕಲ್ ಕ್ರೈಸ್ತರಿಗೆ ಅದು ಬಹಳ ಸುಪರಿಚಿತವಾದ ನಾಮ. ಅಥವಾ ಸುವಾರ್ತೆ ಸಭೆಗಳು ಅಥವಾ ಪೂರ್ಣ ಸುವಾರ್ತೆ ಸಭೆಗಳಿಗೆ ಬೆತ್ತೇಲ್ ಎನ್ನುವಂಥ ನಾಮ ಬಹಳ ಸುಪರಿಚಿತ. ಅದು 2 ಶಬ್ದಗಳಿಂದ ಬಂದಂಥ ಒಂದು 2 ಶಬ್ದಗಳ ಸಂಯೋಜನೆಯಿಂದ ಉಂಟಾಗಿರುವಂಥ ಒಂದು ಶಬ್ದ. ಬೆತ್ ಪ್ಲಸ್ ಏಲ್. ಬೆತ್ ಅಂದರೆ ಮನೆ, ಏಲ್ ಅಂದರೆ ದೇವರು. ಎಲೋಹಿಮ್ ದೇವರ ಶಾರ್ಟ್ ಫಾರ್ಮನ್ನು ಏಲ್ ಎಂಬುದಾಗಿ. ಯೋವೇಲ್ ಅಥವಾ ಯಾಹು ಅಥವಾ ಯೆಹೋವಾ ಪ್ಲಸ್ ಏಲ್, ಯೆಹೋವನೇ ದೇವರು ಎಂಬುದಾಗಿ. ಏಲಿಯಾ ಅದು ಯೋವೇಲನ ರಿವರ್ಸ್ ಫಾರ್ಮ್. ಅದು ಯೋವೇಲ್ ಅಂತ ಹೆಸರೇನಿದೆ ಅದು ಯೆಹೋವನೇ ದೇವರು. ಇನ್ನು ಏಲಿಯಾ ಅಂತೇಳಿದರೆ ದೇವರು ಯೆಹೋವಾ ಅಂತ. ಹೀಗೆ ನೋಡಿ, ಇಮ್ಯಾನುವೇಲ್, ಇನ್ನು ಕದ್ಮಿಯೇಲ್ ಅಥವಾ ಮಿಕಾಯೇಲ್, ಹೀಗೆ ಸಾಮುವೇಲ್, ದೇವರು ಕೇಳಿದ್ದಾನೆ ಎಂಬುದಾಗಿ. ಸಾಮುವೇಲ್ ಅಂದರೆ ದೇವರು ಪ್ರಾರ್ಥನೆ ಕೇಳಿದನು ಅಂತ. ಹೀಗೆ ಏಲ್ ಎಂಬುದಾಗಿ ಎಲ್ ಅದು ಯೆಹೋವ ಎಂಬಂಥ ಎಲೋಹಿಮ್ ಎಂಬಂಥ ಹೆಸರಿನ ಶಾರ್ಟ್ ಫಾರ್ಮ್. ಹಾಗೆ ಇದರಲ್ಲಿ ನಮಗೆ ಎಲೋಹಿಮ್ ಎಂಬಂಥ ಹೆಸರನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಎಲೋಹಿಮ್ ನೋಡಿ, ಇನ್ನು ಏಲಲೋಹಿ ಇಸ್ರಾಯೇಲ್, ಬೆತ್ತೇಲ್. ಯಾಕೋಬ ಬೆತ್ತೇಲಿನಲ್ಲಿ ಹರಕೆ ಮಾಡ್ತಾನೆ. ಮೊದಲಿಗೆ ಲೂಸ್ ಎಂಬಂಥ ಹೆಸರಿತ್ತು ಆ ಪಟ್ಟಣಕ್ಕೆ. ನಂತರ ಅವನು
ಹೋಗ್ತಾನೆ. ನಾನು ಹೋಗೋ ದಾರಿಯಲ್ಲಿ ನನ್ನನ್ನು ಕಾಪಾಡಿಕೊಂಡು ಸುರಕ್ಷಿತವಾಗಿ ಮರಳಿ ಕರ್ಕೊಂಡು ಬಂದರೆ ಯೆಹೋವನೇ ನನ್ನ ದೇವರಾಗಿರುವನು ಅಂತೆಲ್ಲ ಅವನು ಹರಕೆ ಮಾಡ್ತಾನೆ. ದಶಮ ಭಾಗ ಸೇವೆಗೆ ಕೊಡ್ತೇನೆ ಏನೆಲ್ಲ ಹರಕೆ ಮಾಡಿ ಹೋಗ್ತಾನೆ. ಕೊನೆಗೆ ಅವನು ಮರಳಿ ಬರುವಾಗ 20 ವರ್ಷಗಳು ದಾಟಿ ಹೋಗಿತ್ತು. 20 ವರ್ಷಗಳ ನಂತರ ಮರಳಿ ದೇವರು ಅವನನ್ನು ಬೆತ್ತೇಲಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಅವನೇನು ಮಾಡ್ತಾನೆ ಅಂತೇಳಿದರೆ, ಅವನು ದೇವರಿಗೆ ಯಜ್ಞವನ್ನು ಅರ್ಪಣೆ ಮಾಡ್ತಾನೆ, ಆರಾಧನೆ ಮಾಡ್ತಾನೆ, ಮತ್ತು ಅಲ್ಲಿ ಬೆತ್ತೇಲ್ ಎಂಬಂಥ ಹೆಸರನ್ನು ಇಡ್ತಾನೆ. ಅಂದರೆ ಈ ಬೆತ್ತೇಲ್ ಅಂದರೆ ದೇವರ ಮನೆ. ಇನ್ನು ಬೆತ್ತೇಲ್ ಅಂತೇಳಿದರೆ ದೇವರ ಮನೆಯ ದೇವರು ಅಂತ, ದೇವರ ಮನೆ ಬೆತ್ತೇಲಿನ ದೇವರು ಅಂತ, ಬೆತ್ತೇಲ್. ಹಾಗೆ ಈ ಎಲೋಹಿಮ್ ಎಂಬ ಹೆಸರಿಗೆ ಶಾರ್ಟ್ ಫಾರ್ಮ್ ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಕಡೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿ ಹೋದರೂ ಕೂಡ ನಮಗೆ ಈ ಎಂಬಂಥ ಹೆಸರನ್ನು ನಮಗೆ ಎಲ್ಲ ಕಡೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಎಲೋಹಿಮ್ ಎಂಬಂಥ ಈ ಒಂದು ಹೆಸರನ್ನು ನಮಗೆ ಇಡೀ ಹಳೆ ಒಡಂಬಡಿಕೆಯಲ್ಲಿ 2000ಕ್ಕಿಂತಲೂ ಹೆಚ್ಚು ಬಾರಿ, ಹೀಗೆ ಹೇಳ್ತಾರೆ ಸತ್ಯವೇದ ಪಂಡಿತರುಗಳು ಮೂಲ ಭಾಷೆಯಲ್ಲಿ, ಹೆಚ್ಚು ಕಡಿಮೆ 2750ರಷ್ಟು ಬಾರಿ ಬರ್ತದೆ ಎಂಬುದಾಗಿ. ಆದರೆ ಏನಿದ್ರೂ 2000ಕ್ಕಿಂತ ಹೆಚ್ಚು ಸಲ ನಮಗೆ ಎಲೋಹಿಮ್ ಹೆಸರನ್ನು ಹಳೆ ಒಡಂಬಡಿಕೆಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಆ ಎಲೋಹಿಮ್ ಹೆಸರಿನ ಬಗ್ಗೆ ಇನ್ನೊಂದೆರಡು ವಾಕ್ಯಗಳನ್ನು ಓದಿಕೊಂಡು ನಮಗೆ ಅದರ ಅರ್ಥವನ್ನು ನೋಡಿಕೊಳ್ಳಲಿಕ್ಕೆ ಸಾಧ್ಯ ಹೋಗೋಣ. ನಮಗೆ 1ನೇ ಅಧ್ಯಾಯ ಆದಿಕಾಂಡ ಪುಸ್ತಕ ಅದರ 26, 27, 28 ವಾಕ್ಯಗಳನ್ನು ಓದಿಕೊಳ್ಳಿ. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಇಲ್ಲಿ ನಾವು ನೋಡ್ತೇವೆ 26ನೇ ವಾಕ್ಯದಲ್ಲಿ ಅದರ ಮೊದಲ ಭಾಗ ಆಮೇಲೆ ದೇವರು. ಇನ್ನು 27ನೇ ವಾಕ್ಯದ ಮೊದಲನೇ ಭಾಗದಲ್ಲಿ ನೋಡ್ತೇವೆ ಹೀಗೆ ದೇವರು. ಇನ್ನು 28ನೇ ವಾಕ್ಯದಲ್ಲಿ ನೋಡ್ತೇವೆ ಇದಲ್ಲದೆ ದೇವರು. ನೋಡಿ, ಆಮೇಲೆ ದೇವರು, ಹೀಗೆ ದೇವರು, ಇದಲ್ಲದೆ ದೇವರು. ಈ ಭಾಗವನ್ನು ಮೂಲ ಭಾಷೆಯಲ್ಲಿ ಎಲೋಹಿಮ್, ನಾನು ಅದಕ್ಕೆ 2750ರಷ್ಟು ಅಥವಾ 2000ಕ್ಕಿಂತ ಹೆಚ್ಚು ಬಾರಿ ಇರುವಂಥ ಎಲ್ಲ ವಾಕ್ಯವನ್ನು ತೆಗೆದು ನಮಗೆ ಎಲ್ಲ ರೆಫರೆನ್ಸನ್ನು ಹೇಳ್ತಾ ಹೋಗಲಿಕ್ಕೆ ನಮಗೆ ಆಗೋದಿಲ್ಲ. ನಾನು ಹೆಚ್ಚು ಕಡಿಮೆ ಎಲೋಹಿಮಿಗೆ ಸಂಬಂಧಪಟ್ಟಂಥ ಒಂದು ಅರ್ಥ ಹೇಗಿರ್ತದೆ, ಎಂಬಂಥದ್ದು ಎಲ್ಲಿ ಬರ್ತದೆ ಅಲ್ಲೆಲ್ಲ ನಮಗೆ ಅದು ದೇವರ ಒಂದು ನಾಮವನ್ನು ತಿಳಿಸುವಂಥ ಒಂದು ಭಾಗ ಎಂಬುದಾಗಿ ಈಗಾಗಲೇ ಹೇಳಿದ್ದೇನೆ. ಇನ್ನು ಸತ್ಯವೇದವನ್ನು ಓದುವಂಥವ್ರಿಗೆ, ನಮ್ಮ ವೀಕ್ಷಕರಿಗೆ ಸತ್ಯವೇದ ಓದ್ತಾ ಹೋಗುವಾಗ ಇದು ಅಲ್ಲಲ್ಲಿ ಎಲ್ಲ ಕಡೆ ಸಿಗ್ತಾ ಬರ್ತದೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ನೋಡಿದ್ದೇವೆ ಹಾಗೆ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಾವೇನು ಮಾಡೋಣ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳಿ ಮನುಷ್ಯರನ್ನು ಉಂಟು ಮಾಡ್ತಾ ಇದ್ದಾರೆ. 27ನೇ ವಾಕ್ಯದಲ್ಲಿ ನೋಡ್ತೇವೆ ಹೀಗೆ ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನು ಉಂಟು ಮಾಡಿದನು, ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಆಮೇಲೆ ದೇವರು ಅಥವಾ ಇದಲ್ಲದೆ ದೇವರು ಮನುಷ್ಯರನ್ನು ಆಶೀರ್ವಾದಿಸಿದನು ಎಂಬುದಾಗಿ. ಇನ್ನು ಮುಂದೆ ಅವರಿಗೆ ಕೊಟ್ಟಂಥ ಅಧಿಕಾರಗಳ ಬಗ್ಗೆ ನಾವು ನೋಡಿದ್ದೇವೆ ಈ 3 ವಾಕ್ಯಗಳಲ್ಲಿ. ಇಲ್ಲಿ ನೋಡ್ತೇವೆ ದೇವರು ಹೇಳ್ತಾ ಇದ್ದಾರೆ ನಮ್ಮ ಸ್ವರೂಪದಲ್ಲಿ. ಇದು ಗಮನದಲ್ಲಿಟ್ಕೊಳ್ಬೇಕು. ನಾನು ಆ ಪಾಯಿಂಟಿಗೆ ನಂತರ ಕೂಡ ಬರ್ತೇನೆ. ಇನ್ನು ನಮಗೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಾಕ್ಯಕ್ಕೆ ಬನ್ನಿ. ಆ ವಾಕ್ಯವನ್ನು ಓದಿಕೊಂಡು ನಾವು ಎಲೋಹಿಮ್ ಅರ್ಥವನ್ನು ನೋಡಿಕೊಳ್ಳುವಂಥವರಾಗಿರೋಣ. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಸಾಕು. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ಇಲ್ಲಿ ನೋಡಿ, ಅಲ್ಲಿ ದೇವರು ಅಂತ ಏನಿದೆ ಅದು ಎಲೋಹಿಮ್. ಯೆಹೋವನಾಗಿರುವ ದೇವರೇ ಎಲೋಹಿಮ್ ಆಗಿದ್ದಾನೆ. ಅಥವಾ ಎಲೋಹಿಮ್ ಆಗಿರುವಂಥ ಎಲೋಹಿಮ್ ಏನಾಗಿದ್ದಾರೆ ಅಂದರೆ ಯೆಹೋವ ದೇವರಾಗಿದ್ದಾರೆ ಎಂಬುದಾಗಿ. ಇದು ಈ ಪ್ರಾರಂಭದಲ್ಲಿ ನಮಗೆ ಟ್ವಿಸ್ಟ್ ಆಗಿ ಕಾಣಿಸ್ತದೆ. ನಾವು ಒಂದೊಂದೇ ವಿಷಯಗಳನ್ನು, ಒಂದೊಂದೇ ನಾಮಗಳನ್ನು ಸ್ಟಡಿ ಮಾಡ್ತಾ ಹೋಗುವಾಗ ಇದು ನಮಗೆ ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಈಗ ನೋಡಿ,
ದೇವರು ಅಲ್ಲಿ ನಮ್ಮ ದೇವರಾಗಿರುವ ಯೆಹೋವನು ಒಬ್ಬನೇ ದೇವರು. ಹಾಗಾದರೆ ಇಲ್ಲಿ ನಾವು ನೋಡಿದ್ದೇವೆ 1ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಈಗ ನಾನು ಏನಾದರೂ ಒಂದು ಕೆಲಸ ಮಾಡಿದರೆ ನಾವು ಮಾಡಿದ್ದೇವೆ ಅಂತ ನಾನು ಹೇಳುವುದಿಲ್ಲ. ನಾನು ಮಾಡಿದ್ದೇನೆ ಅಂದರೆ ನಾನು ಒಬ್ಬನೇ ಮಾಡಿದ್ದು, ಯಾವುದೋ ಒಂದು ಕೆಲಸವನ್ನು ಮಾಡಿದ್ದೇನೆ, ನಾವು ಮಾಡಿದ್ದೇವೆ ಅಂತ ಹೇಳಲ್ಲ. ನಾನು ಒಬ್ಬನೇ ಊಟ ಮಾಡಿದರೆ, ನಾವು ಒಂದು 3-4 ಜನ ಒಟ್ಟಿಗೆ ಕೂತು ಊಟ ಮಾಡಿದರೆ ನಾವು ಹೇಳ್ತೇವೆ ನಾವು ಊಟ ಮಾಡಿದ್ದೇವೆ. ಈಗ ನೋಡಿ, ನಾನು ಒಬ್ಬನೇ ಕೂತ್ಕೊಂಡು ಊಟ ಮಾಡಿದರೆ ನಾವು ಮಾಡಿದ್ದೇವೆ ಊಟ ಅಂತ, ನಾವು ಊಟ ಮಾಡಿದ್ದೇವೆ ಅಂತ ಹೇಳೋದಿಲ್ಲ. ನಾನು ಊಟ ಮಾಡಿದೆ, ಅದು ಏಕವಚನ ಬಹುವಚನ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ. ಅದು ಏಕವಚನವ ಬಹುವಚನವ? ಬಹುವಚನ. ಪ್ಲೂರಾಲಿಟಿ ಅಂತ ಅಥವಾ ಬಹುತ್ವವನ್ನು ನೋಡ್ತೇವೆ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ನಮ್ಮ ಹೋಲಿಕೆಗೆ ಸರಿಯಾಗಿ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಹಾಗಾದರೆ ದೇವರು ಯಾರ ಬಗ್ಗೆ ಹೇಳಿದ್ದಿರ್ಬೋದು? ಈಗ ದೇವದೂತರ ಬಗ್ಗೆ ಹೇಳಿದ್ದಾರ? ದೇವದೂತರನ್ನು ಮನುಷ್ಯರಿಗಿಂತ ಮೊದಲೇ ದೇವರು ಸೃಷ್ಟಿ ಮಾಡಿದ್ದಾರೆ, ನಿಜ. ಹಾಗಾದರೆ ದೇವರು ತನ್ನ ದೂತರನ್ನು ಕರೆದುಕೊಂಡು ಬನ್ನಿ ನಾವು ಮನುಷ್ಯರನ್ನು ಸೃಷ್ಟಿ ಮಾಡೋಣ ಅಂತ ಹೇಳಿದರೆ, ದೇವದೂತರು ಕೂಡ ಏನಾಗಿದ್ದಾರೆ? ಈಗ ಸೃಷ್ಟಿಕರ್ತರು ಅಂತ ಆಗ್ತಾರೆ. ಯಾವ ದೇವದೂತನೂ ಸೃಷ್ಟಿಕರ್ತನಲ್ಲ. ಯಾರನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ದೇವರು ಪಾರ್ಟ್ನರ್ಶಿಪ್ಪಲ್ಲಿ ತೆಗೆದುಕೊಳ್ಳಲಿಲ್ಲ. ಯಾರ ಪಾರ್ಟ್ನರ್ಶಿಪ್ಪು ಕೂಡ ಇಲ್ಲದೆ ಆತ ಒಬ್ಬನೇ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ದೇವರು ಒಬ್ಬನೇ, ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ನಾನು 6ನೇ ಅಧ್ಯಾಯ 4ನೇ ವಾಕ್ಯ ಓದಿಸಿದೆ. ನಮ್ಮ ದೇವರಾಗಿರುವ ಯೆಹೋವನು ಒಬ್ಬನೇ. ಆ ಒಬ್ಬನೇ ದೇವರಲ್ಲಿ ಏನಿದೆ ಅಂತೇಳಿದರೆ ಬಹುತ್ವ ಉಂಟು ಎಂಬುದು, ಪ್ಲೂರಾಲಿಟಿ ಉಂಟು ಎಂಬುದಾಗಿ. ಅದೇ ನಮಗೆ ತಂದೆ, ಮಗ, ಪವಿತ್ರಾತ್ಮ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇದಕ್ಕೆ ಕೆಲವೊಬ್ಬರು ತಪ್ಪಾದ ಅರ್ಥಗಳನ್ನು ಕೂಡ ಕೊಡುವವರು ಇದ್ದಾರೆ. ಅದು ಕೆಲವೊಮ್ಮೆ ಹೀಗಿರ್ಬೋದು ಹಾಗಿರ್ಬೋದು ಎಂಬುದಾಗಿ. ಈಗ ಕೆಲವೊಬ್ಬರು ಏನು ಕೋರ್ಟ್ನಲ್ಲಿರುವವರು ನಾವು ತೀರ್ಮಾನ ಮಾಡ್ತಾ ಇದ್ದೇವೆ, ನಾವು ಆದೇಶ ಹೊರಡಿಸ್ತಾ ಇದ್ದೇವೆ, ಒಬ್ಬನೇ ಜಡ್ಜ್ ಇದ್ದರೂ ಕೂಡ ನಾವು ಅಂತ ಹೇಳ್ತಾರೆ. ಈಗ ನೋಡಿ, ನಾವು ಕೆಲವೊಮ್ಮೆ ಏನು ಮಾಡ್ತೇವೆ, ಒಬ್ಬ ರಾಜನಿಗೆ ಹೋಗಿ ನೀನು ಅಂತ ಹೇಳೋದಿಲ್ಲ, ತಾವುಗಳು ಅಥವಾ ಕಾವಂದರು ಅಥವಾ ಮಹಾರಾಜರುಗಳು ಅಥವಾ ಮಹಾರಾಜರೇ, ಅರಸನೇ ಅಂತ ಹೇಳೋದು. ಆ್ಯಕ್ಚುಲಿ ಬೈಬಲ್ ಭಾಷೆಯಲ್ಲಿ, ಹಳೆ ಕಾಲದ ಭಾಷೆಯಲ್ಲಿ ಏಕವಚನದಲ್ಲಿ ಹೇಳ್ತಿದ್ರು. ತಂದೆಗೆ ಕೂಡ ಏಕವಚನದಲ್ಲಿ. ಈ ನಮ್ಮ ಕರ್ನಾಟಕದಲ್ಲಿ ಕೂಡ ತುಂಬ ಕಡೆಗಳಲ್ಲಿ, ಬಯಲುಸೀಮೆ ಕಡೆಗಳಲ್ಲಿ ಹೋದರೆ ಅಲ್ಲಿ ಬಹುವಚನ ಇದ್ದರೂ ಕೂಡ ಪ್ರೀತಿಯಿಂದ ಕರೆಯುವಾಗ ಏಕವಚನದಲ್ಲಿ ಕರೀತಾರೆ. ಕನ್ನಡದಲ್ಲಿ ಕೂಡ, ತಮಿಳಲ್ಲಿ ಕೂಡ ಏಕವಚನದಲ್ಲಿ ಕರೀತಾರೆ ಪ್ರೀತಿಯಿಂದ. ಅದಕ್ಕೆ ಅಲ್ಲಿ ಈಗ ಇಂಗ್ಲೀಷಿಗೆ ನಾವು ಬಂದಾಗ ಯು ಅಂತ ಹೇಳಿದರೆ ಅದು ಏಕವಚನವ ಬಹುವಚನವ ಅಂತ ಕೇಳಿದರೆ, ಅದು ಏಕವಚನ ಇದ್ದ ಕಡೆ ಏಕವಚನ ಆಗ್ತದೆ ಸಂದರ್ಭಕ್ಕೆ ತಕ್ಕ ಹಾಗೆ. ಇನ್ನು ಬಹುವಚನ, ಈಗ ಪ್ರೆಸಿಡೆಂಟಿಗೆ ಹೋಗಿ ಅಥವಾ ನಾವು ಇವರಿಗೆ ಒಬ್ಬ ಚೀಫ್ ಜಸ್ಟಿಸಿಗೆ ಕೂಡ ಯು ಅಂತ ಹೇಳ್ಬೋದು. ಸಂದರ್ಭಕ್ಕೆ ತಕ್ಕ ಹಾಗೆ ಅದು ಬಹುವಚನವಾಗಿಯೂ ಏಕವಚನವಾಗಿಯೂ ಅದು ಪರಿವರ್ತನೆ ಆಗ್ತದೆ. ಒಂದು ಮಗುವಿಗೆ ಯು ಅಂತ ಹೇಳಿದರೆ ಅದು ಏಕವಚನ. ಅದನ್ನೇ ಯು ತೊಗೊಂಡೋಗಿ ನಾವು ಒಬ್ಬ ರಾಷ್ಟ್ರಪತಿಗೆ ಯು ಅಂತ ಹೇಳಿದರೆ ಅದು ಬಹುವಚನ ಆಗಿರ್ತದೆ. ಹಾಗೆ ಆದರೆ ನಮ್ಮ ಇಲ್ಲಿನ ಭಾಷೆಗಳಲ್ಲಿ, ನಮ್ಮ ಕನ್ನಡ ಇರ್ಬೋದು ಅಥವಾ ಬೇರೆ ಭಾಷೆಗಳಲ್ಲಿ ಬಹುವಚನಕ್ಕೆ ಬೇರೆ ವರ್ಡ್ಸ್ ಇದ್ದಾವೆ, ಏಕವಚನಕ್ಕೆ ಬೇರೆ ವರ್ಡ್ಸ್ ಇದ್ದಾವೆ. ಇರಲಿ, ಇಲ್ಲಿನ ಪಾಯಿಂಟಿಗೆ ಬರುವಾಗ ಕೆಲವೊಬ್ಬರು ಹೀಗೆ ಹೇಳೋರಿದ್ದಾರೆ. ಆದರೆ ಇನ್ನು ಬೇರೆ ಕಡೆಗಳಲ್ಲಿ ಈ ವಾಕ್ಯಗಳನ್ನು ಓದುವಾಗ ಅಲ್ಲಿ ಆ ರೀತಿ ಅರ್ಥ ಇದಿಲ್ಲ. ಬನ್ನಿರಿ ನಾವು ಇಳಿದು ಹೋಗಿ ಅವರ ಭಾಷೆಯನ್ನು ತಾರುಮಾರು ಮಾಡಿಬಿಡೋಣ ಅಂತ ಹೇಳ್ತಾ ಇದ್ದಾರೆ. ದೇವರು ನೋಡಿ, ಅದನ್ನು ಆ ವಾಕ್ಯ ಓದಿಕೊಳ್ಳಿ. ಆ ವಾಕ್ಯ ಓದಿಕೊಂಡು ನಾನು ಬೇಗ ಈ ಭಾಗದಲ್ಲಿ ಮುಗಿಸ್ತೇನೆ. ಆದಿಕಾಂಡ ಪುಸ್ತಕದಲ್ಲೇ ಬನ್ನಿ, ಅದರ 11ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದಿಕೊಳ್ಳಿ. 6-7ನೇ ವಾಕ್ಯ. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು. ಈಗ ಅಲ್ಲಿ ನೋಡ್ತೇವೆ, ನಾವು ಇಳಿದು ಇವರಲ್ಲಿ ಒಬ್ಬರ ಭಾಷೆ ಇನ್ನೊಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡಿಬಿಡೋಣ ಬನ್ನಿ ಅಂದನು. ಬನ್ನಿ ಅಂದನು. ಈಗ ನ್ಯಾಯಾಲಯದ ಭಾಷೆಯಲ್ಲಿ ಒಬ್ಬ ಜಡ್ಜು ನಾವು ಅಂತ ಹೇಳಿದರು. ಈಗ ನಾವು ಬರ್ತಾ ಇದ್ದೇವೆ ಅಂತ ಹೇಳಿದರು, ನಾವು ಅಂತ ನಾನು ಬರ್ತಾ ಇದ್ದೇನೆ ಅಂತ ಹೇಳ್ತಾರೆ. ಬನ್ನಿ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಈಗ ಎಲೋಹಿಮ್ ದೇವರಲ್ಲಿ
ಬಹು ವ್ಯಕ್ತಿತ್ವಗಳಿದ್ದಾವೆ ಎಂಬುದು ಇದರ ಅರ್ಥ. ಅದನ್ನೇ ನಾವು ಹೊಸ ಒಡಂಬಡಿಕೆಗೆ ಬಂದಾಗ ತಂದೆ, ಮಗ, ಪವಿತ್ರಾತ್ಮ ಎಂಬ 3 ವ್ಯಕ್ತಿತ್ವಗಳು ಏಲೋಹಿಮ್ ದೇವರಲ್ಲಿದ್ದಾವೆ. ಒಬ್ಬನೇ ದೇವರು, ಆದರೆ ತಂದೆಯಾಗಿಯೂ ಮಗನಾಗಿಯೂ ಪವಿತ್ರಾತ್ಮನಾಗಿಯೂ ಲೋಕದೊಂದಿಗೆ ಆತ ವ್ಯವಹಾರ ಮಾಡಿದ್ದಾನೆ. ತಂದೆಯ ಗುಣಗಳು, ಇನ್ನು ಲೋಕಕ್ಕೆ ರಕ್ಷಕನಾಗಿ ಬಂದು ಲೋಕದ ಪಾಪವನ್ನು ಪರಿಹಾರ ಮಾಡತಕ್ಕಂಥ ಪುತ್ರನ ಗುಣವು, ಇನ್ನು ಇಡೀ ಲೋಕವನ್ನು ವ್ಯಾಪಿಸಿರುವಂಥ ಸರ್ವವ್ಯಾಪಿ ದೇವರ ಅಥವಾ ಪವಿತ್ರಾತ್ಮನ ಆ ಒಂದು ವ್ಯಕ್ತಿತ್ವದ ಮೂಲಕವಾಗಿಯೂ ಕೂಡ ಆತ ಕಾರ್ಯ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ಪ್ರಾರಂಭದಲ್ಲಿ ನೋಡ್ತೇವೆ ದೇವರಿಗೆ ಏಲೋಹಿಮ್ ಎಂಬಂಥ ಹೆಸರು. ಅದಕ್ಕೆ ಆ ಏಲೋಹಿಮ್ ದೇವರೇ ಯೆಹೋವನು ಎಂಬುದಾಗಿ ಆ ಧರ್ಮೋಪದೇಶ ಕಾಂಡ ನಮಗೆ 6ನೇ 4ನೇ ವಾಕ್ಯದಲ್ಲಿ ನೋಡ್ತೇವೆ. ಇನ್ನು ಹೊಸ ಒಡಂಬಡಿಕೆಗೆ ಬರುವಾಗಲೂ ಕೂಡ ಈ ವಾಕ್ಯಗಳನ್ನು ರೆಫರ್ ಮಾಡಿದ್ದಾರೆ. ಆದರೆ ಹೊಸ ಒಡಂಬಡಿಕೆ ಬರೆದಿದ್ದು ಗ್ರೀಕ್ ಭಾಷೆಯಲ್ಲಿ, ಹೊಸ ಒಡಂಬಡಿಕೆ ಬರೆದದ್ದು ಗ್ರೀಕ್ ಭಾಷೆಯಲ್ಲಿ, ಅಥವಾ ಏನು ಕ್ಲಾಸಿಕಲ್ ಗ್ರೀಕ್ ಭಾಷೆ ಎಂಬುದಾಗಿ ಹೇಳ್ತಾರೆ. ಈಗ ಗ್ರೀಕ್ ಭಾಷೆ ಗ್ರೀಸ್ ದೇಶದಲ್ಲಿ ಇದೆ. ಅದೇ ಗ್ರೀಕ್ ಭಾಷೆ ಏನಾಗಿದೆ ಅಂತ ಹೇಳಿದರೆ 2000 ವರ್ಷಗಳಲ್ಲಿ ನವೀನ ಗ್ರೀಕ್ ಅಥವಾ ನಿಯೋ ಗ್ರೀಕ್ ಅಂತ ಹೇಳ್ತಾರೆ. ಈಗ ನಮ್ಮ ಕನ್ನಡದಲ್ಲಿ ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಅಂತ ಇದೆ. ಹೊಸಗನ್ನಡದಲ್ಲಿ ಇನ್ನೂ ಕೂಡ ಕನ್ನಡಕ್ಕೆ ಬಂಡಾಯಗನ್ನಡ, ಹಾಗೆ ಹೀಗೆಲ್ಲ ಬೇರೆ ಬೇರೆ ರೂಪಗಳಲ್ಲಿ ಆಗಿದ್ದಾವೆ. ಆದರೆ ಹಳೆಗನ್ನಡ ನಮಗೆ ಕೆಲವೊಮ್ಮೆ ಅರ್ಥ ಆಗೋದಿಲ್ಲ. ಅದು ಆ್ಯಕ್ಚುಲಿ ಕನ್ನಡವೇ. ಆ ಕಾಲಾಂತರದಲ್ಲಿ ಒಂದೊಂದು ಶಬ್ದಗಳು, ಹೊಸ ಹೊಸ ಶಬ್ದಗಳು ಹುಟ್ಟಿ ಉಚ್ಚಾರ ಮಾಡುವಂಥ ರೀತಿಗಳು ಬೇರೆ ಬೇರೆಯಾಗಿ ಆಗಿ ನಂತರ ನಡುಗನ್ನಡ ಅಂತ ಬಂತು 15ನೇ 16ನೇ ಶತಮಾನದ ಕಾಲದಲ್ಲಿ. ನಂತರ ಈಗ ಇರುವಂಥದ್ದು ಹೊಸ ಕನ್ನಡ. ನೋಡಿ, ತುಂಬ ವ್ಯತ್ಯಾಸ ಆಗಿಬಿಟ್ಟಿದೆ. ಹಾಗೆ ಬರೆದದ್ದು ಗ್ರೀಕ್ ಭಾಷೆಯಲ್ಲಿ. ಆದರೆ ಗ್ರೀಕ್ ಪಂಡಿತರುಗಳು ಗ್ರೀಸ್ ದೇಶದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಸ್ಕೂಲ್ ಕಾಲೇಜಲ್ಲಿ ಓದುವವರಿಗೆ ಗ್ರೀಕ್ ಅಥವಾ ಕ್ಲಾಸಿಕಲ್ ಗ್ರೀಕ್ ಭಾಷೆ ಬರ್ತದೆ. ಮತ್ತು ಸತ್ಯವೇದ ಪಂಡಿತರುಗಳು ಅಥವಾ ಬೈಬಲ್ ಪಂಡಿತರುಗಳು ಲೋಕದಾದ್ಯಂತ ಇರುವಾಗ ಎಲ್ಲರೂ ಕೂಡ ಬೈಬಲ್ ಪಂಡಿತರುಗಳು ಗ್ರೀಕ್ ಭಾಷೆಯನ್ನು ಕಲ್ತಿರ್ತಾರೆ. ಮತ್ತು ಗ್ರೀಕ್ ಭಾಷೆಯ ಪಂಡಿತರುಗಳು ಲೋಕದಲ್ಲಿ ಲಕ್ಷಾಂತರ ಕೋಟ್ಯಂತರ ಜನ ಗ್ರೀಕ್ ಭಾಷೆ ಪಂಡಿತರುಗಳು ಇದ್ದಾರೆ. ಈಗ ಈ ಗ್ರೀಕ್ ಭಾಷೆಯಲ್ಲಿ ಬರೆದಿರುವುದರಿಂದ ನಮಗೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಮತ್ತು ಕರ್ತನು, ಯೆಹೋವ ಎಂಬ ಹೆಸರನ್ನು ಜಾಸ್ತಿಯಾಗಿ ಯೂಸ್ ಮಾಡಲಿಲ್ಲ ಹೊಸ ಒಡಂಬಡಿಕೆಯಲ್ಲಿ. ಅದನ್ನು ನೇರವಾಗಿ ಕರ್ತನು ಅಂತಲೇ ಯೂಸ್ ಮಾಡಿದ್ದಾರೆ. ಇನ್ನು ಏಲೋಹಿಮ್ ಅದನ್ನು ಕೂಡ ದೇವರು ಅಂತ ಭಾಷಾಂತರ ಮಾಡಿದ್ದಾರೆ. ಇರಲಿ, ನಮ್ಮ ಪಾಯಿಂಟಿಗೆ ಬರುವಾಗ ನಮ್ಮ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಹೀಗೆ ಏನು ಬರ್ತದೆ, ಆ ದೇವರು ಎಂಬಂಥದ್ದು ಏಲೋಹಿಮ್ ಎಂಬುದಾಗಿ. ಇನ್ನು 1ನೇ ಅಧ್ಯಾಯ 18ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ ದೇವರನ್ನು ಯಾರು ಎಂದು ಕಂಡಿದ್ದಿಲ್ಲ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ 18ನೇ ವಾಕ್ಯವನ್ನು 1 ಮತ್ತು 18 ಓದಿಕೊಳ್ಳಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಇನ್ನು 18ನೇ ವಾಕ್ಯವನ್ನು ಓದಿ. ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆ ಎದೆಯಲ್ಲಿದ್ದನು ಆತನೇ ತಿಳಿಯಪಡಿಸಿದನು. ನೋಡಿ, ದೇವರನ್ನು ಯಾರು ಎಂದು ಕಂಡಿಲ್ಲ. ದೇವಕುಮಾರನೇ ತಂದೆಯಾದ ದೇವರನ್ನು ಈ ಲೋಕದಲ್ಲಿ ಪ್ರಕಟಿಸಿದ್ದಾನೆ. ಇಲ್ಲೆಲ್ಲ ಇರುವಂಥದ್ದು ಏಲೋಹಿಮ್ ಎಂಬಂಥ ದೇವರ ಬಗ್ಗೆ, ಅಥವಾ ದೇವರು ಏಲೋಹಿಮ್. ಏಲೋಹಿಮ್ ಎಂಬಂಥ ಅರ್ಥ ಸುಪ್ರೀಂ ಗಾಡ್ ಅಥವಾ ಸಕಲ ಸೃಷ್ಟಿಗಳ ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ. ನೋಡಿ, ಇಡೀ ಬೈಬಲ್ ಪ್ರಾರಂಭವಾಗುವಂಥದ್ದು ಸಕಲ ಸೃಷ್ಟಿಗಳ ಒಡೆಯನಾಗಿರುವಂಥ ಸುಪ್ರೀಂ ದೇವರಾಗಿರುವಂಥ ಸಕಲ ಸೃಷ್ಟಿಗಳಿಗೆ ಒಡೆಯನಾದ ಸೃಷ್ಟಿಕರ್ತನಾದ ಏಕ ಸತ್ಯ ದೇವರ ಬಗ್ಗೆ ಪ್ರತಿಪಾದನೆ ಮಾಡುತ್ತಾ ಆತನ ಬಗ್ಗೆ ಲೋಕಕ್ಕೆ ತಿಳಿಯಪಡಿಸುತ್ತಾ ಸತ್ಯವೇದ ಪ್ರಾರಂಭವಾಗ್ತದೆ. ಮತ್ತು ಆತ ಮಹಾಶಕ್ತಿಯುಳ್ಳಂಥವನು, ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿಯಾಗಿದ್ದಾನೆ. ಮಾತ್ರವಲ್ಲ, ಅಷ್ಟೇ ಪ್ರೀತಿಯುಳ್ಳಂಥ ದೇವರು. ಅದಕ್ಕೆ ನೋಡಿ, ಆತ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯ ಮೇರೆಗೆ ನಮ್ಮನ್ನು ಉಂಟು ಮಾಡಿದ್ದಾನೆ ಮತ್ತು ಆಶೀರ್ವಾದಿಸುವ ದೇವರಾಗಿದ್ದಾನೆ. ಏಲೋಹಿಮ್ ದೇವರು ಯಾರಾಗಿದ್ದಾರೆ? ಆಶೀರ್ವಾದ ಮಾಡುವ ದೇವರು, ನಮ್ಮನ್ನು ವೃದ್ಧಿ ಮಾಡುವ ದೇವರು, ನಮ್ಮನ್ನು ಅಭಿವೃದ್ಧಿ ಮಾಡುವಂಥ ದೇವರು, ನಮ್ಮನ್ನು ಆಶೀರ್ವಾದಿಸಿ ನಡೆಸುವಂಥ ದೇವರು, ನಮ್ಮನ್ನು ಮನುಷ್ಯರನ್ನ ಉಂಟು ಮಾಡಿ ಇಡೀ ಲೋಕದ ಮೇಲೆ, ಲೋಕದಲ್ಲಿರುವಂಥ ಎಲ್ಲ ಜೀವ ಜಂತುಗಳ ಮೇಲೆ, ಭೂಮಿಯ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ. ನೋಡಿ, ದೇವರ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡ್ತೇವೆ, ಪರಲೋಕವು ಯೆಹೋವನದು, ಭೂಲೋಕವು ಯೆಹೋವನದೇ. 89ನೇ ಕೀರ್ತನೆ 11ನೇ ವಾಕ್ಯ. ಇನ್ನು ನಾವು ನೋಡ್ತೇವೆ, ಬೇರೆ ಕಡೆಗಳಲ್ಲಿ ನೋಡ್ತೇವೆ, ಪರಲೋಕವು ಯೆಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ ಎಂಬುದಾಗಿ. ನೋಡಿ, ಇದೆಲ್ಲ ಆತನದೇ. ಆದರೆ ಆತ ನಮಗೆ
ಇದನ್ನು ಕೊಟ್ಟಿದ್ದಾನೆ, ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ, ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರಾಗಿದ್ದಾನೆ. ಆತ ಎಲೋಹಿಮ್ ದೇವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಇನ್ನು ಮುಂದೆ ಆತನ ಹೆಸರುಗಳನ್ನು ಬೇರೆ ಬೇರೆ ಹೆಸರುಗಳಿದ್ದಾವೆ, ಅದನ್ನು ದೇವರ ಚಿತ್ತವಾದರೆ ಮುಂದೆ ನಾವು ಕಲಿಯುವಂಥವರಾಗಿದ್ದೇವೆ. ಒಟ್ಟಿನಲ್ಲಿ ನಾವು ತಿಳಿದುಕೊಳ್ಳೋಣ, ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ಎಲೋಹಿಮ್ ದೇವರು. ಆತನೇ ನಂತರದ ದಿನಗಳಲ್ಲಿ ನಮಗೆ ತನ್ನ ಡಿಫ್ರೆಂಟ್ ಆದ ನಾಮಗಳ ಮೂಲಕ ಸತ್ಯವೇದದಲ್ಲಿ ಯೆಹೋವ ಎಂಬುದಾಗಿ, ಇನ್ನು ಮುಂದೆ ಹೊಸ ಒಡಂಬಡಿಕೆ ಬರುವ ಯೇಸು ಎಂಬುದಾಗಿ ನಮಗೆ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಖಂಡಿತವಾಗಿ ಪಾಸ್ಟ್ರೆ, ಈ ಒಂದು ಎಲೋಹಿಮ್ ಅಥವಾ ಸುಪ್ರೀಂ ಗಾಡ್ ಈ ವಿಷಯದಲ್ಲಿ ಒಂದು ಉತ್ತಮವಾಗಿ ನಮಗೆ ಮಾಹಿತಿ ಕೊಟ್ಟರಿ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಒಂದು ಆಶೀರ್ವಾದದಾಯಕ ನೆನೆಸ್ತೇನೆ. ಹೌದು ಪ್ರಿಯರೇ, ಎಲೋಹಿಮ್ ಈ ಒಂದು ದೇವರ ನಾಮದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಪ್ರಿಯ ಸೇವಕರು ಉತ್ತಮವಾಗಿ ಯಾವ ರೀತಿಯಾಗಿ ಎಲೋಹಿಮ್ ಎಂಬಂಥ ಒಂದು ಪದ ಬಂದಿದೆ, ಯಾವ ರೀತಿಯಾಗಿ ಆತನು ಸುಪ್ರೀಂ ಗಾಡ್ ಆಗಿ ಅಥವಾ ಎಲ್ಲದಕ್ಕೆ ಸೃಷ್ಟಿಕರ್ತ, ನಮ್ಮನ್ನು ಕಾಯುವಂಥ ದೇವರಾಗಿ, ಆಶೀರ್ವದಿಸುವಂಥ ದೇವರಾಗಿ, ನಮ್ಮನ್ನು ವೃದ್ಧಿ ಮಾಡುವ ದೇವರಾಗಿದ್ದಾನೆ ಎಂಬುದಾಗಿ ಉತ್ತಮ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ಇಲ್ಲಿ ನಮ್ಮ ಮಧ್ಯೆ ಬಂದು ಈ ಒಂದು ದೇವರ ನಾಮದ ಬಗ್ಗೆ, ಕರ್ತನ ನಾಮದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿರುವಂಥ ಪಾಸ್ಟರ್ ವಿಜಯ ಅಬ್ರಹ್ಮರಿಗೆ ನಾವು ಧನ್ಯವಾದ ತಿಳಿಸ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀವು ಕೂಡ ವೀಕ್ಷಣೆ ಮಾಡಿದ್ದೀರಿ. ಇದು ನಿಮಗೆ ಒಂದು ಆಶೀರ್ವಾದದಾಯಕವಾಗಿ ಮಾತ್ರವಲ್ಲ, ಒಂದು ಆತ್ಮಿಕ ಅಭಿವೃದ್ಧಿಗೆ ಒಂದು ಕಾರಣವಾಗಿತ್ತು ನಾನು ನೆನೆಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ಕರ್ತನ ವಿವಿಧ ನಾಮಗಳ ಬಗ್ಗೆ, ಯಾಕೆಂದರೆ ನಾವು ಈಗ ನೋಡ್ತಿರುವಂಥದ್ದು ಕರ್ತನ ನಾಮದ ಬಗ್ಗೆ. ಆತನ ದೇವರು ಒಬ್ಬನೇ ಆಗಿದ್ದಾನೆ. ಆತನ ನಾಮಗಳು ಅಥವಾ ಆತನ ಕ್ರಮನಿಗೆ ಕ್ರಿಯೆ ಮಾಡುವಂಥ ಒಂದು ಸನ್ನಿವೇಶಕ್ಕೆ ಅನುಗುಣವಾಗಿ ನಾವು ಆತನ ವಿವಿಧ ನಾಮಗಳನ್ನು ನಾವು ಕರೆಯುತ್ತೇವೆ. ಆ ನಾಮಗಳದ್ದು ನಾವು ಇನ್ನೂ ತಿಳಿಯಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸ್ತೀರಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.